ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಂಪ್ಯೂಟರ್ ಮೇಲೆ ಕ್ವಶನ್ಸ್ ಬರ್ತಾವೆ. ಸೊ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ 1, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ನಾನ್ ವಾಲಟೈಲ್ ಮೆಮರಿ? ನಾನ್ ವಾಲಟೈಲ್ ಮೆಮರಿ ಇದರಲ್ಲಿ ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ರ್ಯಾಮ್, ಕ್ಯಾಚೆ, ರೋಮ್, ಆಪ್ಷನ್ ಡಿ ರಿಜಿಸ್ಟರ್. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್, ರೋಮ್. ಪ್ರಶ್ನೆ 2, ವಿಚ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ಈಸ್ ನೋನ್ ಆಸ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್? ಕಂಪ್ಯೂಟರ್ದ ಬ್ರೈನ್ ಯಾವುದು ಎಂದು ಯಾವ ಭಾಗವನ್ನು ಕರೆಯುತ್ತೇವೆ ಎಂದು ಕೇಳಿದ್ದಾರೆ. ಸೊ ಆಪ್ಷನ್ಸ್ ಹಾರ್ಡ್ ಡ್ರೈವ್, ರ್ಯಾಮ್, ಸಿಪಿಯು ಅಂಡ್ ಜಿಪಿಯು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಸಿಪಿಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. Third question, what does HTTP stands for the context of web browsing? HTTP stands for context of web browsing. ಇದರದ HTTP ಅಂದ್ರೆ ಏನು, ಅದರ ಲಾಂಗ್ ಫಾರ್ಮ್ ಏನಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಲೇಷನ್ ಪ್ರೋಟೋಕಾಲ್, hyper transfer text protocol, hypertext template protocol. So option A is the right answer, hypertext transfer protocol. Option. ಪ್ರಶ್ನೆ 4, which type of software is used for managing hardware and software resource in a computer system? So options application software, ಯುಟಿಲಿಟಿ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ ಅಂಡ್ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಸ್ಟಮ್ ಸಾಫ್ಟ್ವೇರ್. ಪ್ರಶ್ನೆ ಸಂಖ್ಯೆ 5, ವಾಟ್ ಈಸ್ ದಿ ಫಂಕ್ಷನ್ ಆಫ್ ಆನ್ ALU, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್? ಸೊ ಆಪ್ಷನ್ಸ್ ಪರ್ಫಾರ್ಮ್ ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಆಪರೇಷನ್, ಸ್ಟೋರ್ ಡಾಟಾ ಅಂಡ್ ಪರ್ಮನೆಂಟ್ಲಿ, ಮ್ಯಾನೇಜ್ ಮೆಮರಿ ಅಲೋಕೇಶನ್, control input and output device. So option A is the right answer, perform arithmetic and logical operation. ಪ್ರಶ್ನೆ ಸಂಖ್ಯೆ 6, which of the following is not a type of operating system? ಅಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆರ್ ಲಿನಕ್ಸ್, ಯುನಿಕ್ಸ್, ಆಂಡ್ರಾಯ್ಡ್ ಅಂಡ್ MySQL. ಸೊ ಆಪ್ಷನ್ ಡಿ is the right answer. ಉಳಿದೆಲ್ಲವೂ ಆಪರೇಟಿಂಗ್ ಸಿಸ್ಟಮ್. What does the acronym BIOS stands for? So options are basic integrated operating system, basic input output system, binary input output system, basic internal operating system. So ಇಲ್ಲಿ ಆಪ್ಷನ್ ಡಿ is the right answer, basic input output system. ಪ್ರಶ್ನೆ ಸಂಖ್ಯೆ 8, which language is considered a high level programming language? ಅಂದ್ರೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ದಾರೆ. ಅಸೆಂಬ್ಲಿ, C++, ಮಚಿನ್ ಕೋಡ್ ಅಂಡ್ ಬೈನರಿ. ಆಪ್ಷನ್ ಬಿ is the right answer, C++. ಪ್ರಶ್ನೆ ಸಂಖ್ಯೆ 9, what is the purpose of firewall in a computer network? To prevent hardware damage, to enhance system performance, to block unauthorized access, and to manage disk space. So option C is the right answer, to block unauthorized access. ಪ್ರಶ್ನೆ ಸಂಖ್ಯೆ 10, what is the primary function of an operating system? Primary function of an operating system to provide a user interface, to run applications, to manage hardware resource, and to provide networking capabilities. So option C is the right answer, to manage hardware resource.